ಯಾವುದೋ ಬ್ಯಾಗ್ ಬಿದ್ದೋಯ್ತು ಮೋಹನ್ ಅಲ್ವಾ ಮೋಹನ್ ಯಾವುದೋ ಸಿಪಿ ಅಂತ ಐತೆ ಸಿಪಿ ಎಲ್ಲ. ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮತ್ತೊಮ್ಮೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನಗರ ಠಾಣೆ ಮುಂಭಾಗ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತಕ್ಷಣವೇ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈಗ ಅಮಾಯಕರನ್ನ ಇವ್ರನ್ನ ಯಾರ್ಯಾರನ್ನೋ ಅಮಾಯಕರು ಅವ್ರು ಹೇಳೋದು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂಥೇಳಿ 4 ಜನರ ಹೆಸರು ಮಾತ್ರ ಬರೆದು ಅದು ಬಿಟ್ಟು FIRಲ್ಲಿ 100ರಿಂದ 150 ಜನ ಈ ಥರ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆಲ್ಲ FIR ಅಂತ ಮಾಡಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ಆ 100-150 ಜನ ಯಾರಂತ ಗೊತ್ತಿಲ್ದಿರ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನಗರ ಪ್ರದೇಶದಲ್ಲಿ ಯಾರು ಪಾಪ ಅದರಲ್ಲಿ ಭಾಗವಹಿಸದೇ ಇರೋವಂಥವ್ರು ಎಲ್ಲರನ್ನೂ ಅವರ ರಾಜಕೀಯ ಕಾರಣಗಳಿಗೆ ಟಾರ್ಗೆಟ್ ಮಾಡಿ ಪ್ರದೀಪ್ ಈಶ್ವರ್ ಅವ್ರ ಮುಖಾಂತರ ಇವ್ರಿಗೆ ಹೆಸರುಗಳು ಕೊಡ್ತಿದ್ದಾರೆ. ಅವ್ರನ್ನ ಅಟ್ಟಾಡಿಸ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ಕೂಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ಕೂಡ ನಮಗೆ ಬಂದಿರೋ ಮೂಲಗಳ ಪ್ರಕಾರ 4 ಜನನೋ 5 ಜನನೋ ಮತ್ತೆ ನಿನ್ನೆ ರಾತ್ರಿ ಕರ್ಕೊಂಡ್ಬಂದು ಕೂಡಿಸ್ಕೊಂಡವ್ರೆ. ಅದು ನನಗೆ ಅಧಿಕೃತವಾಗಿ ಗೊತ್ತಿಲ್ಲದಿರೋ ಜನ ಮಾತಾಡ್ತಿದ್ದಾರೆ. ಆದರೆ ಇದೆಲ್ಲದರಿಂದ ಭಯಭೀತರಾಗಿ ಜನ ಇವತ್ತೇನು ಮಾಡಿದ್ದಾರೆ, ಯುವಕರು ಇವರು ಮನೆ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಫೋನ್ಗಳು ಕೆಲವರು ತೊಗೊಂಡೋಗಿದ್ದಾರೆ, ಕೆಲವರು ಫೋನ್ಗಳು ತೊಗೊಂಡೋಗಿಲ್ಲ. ಆದರೆ ಮನೆಯಲ್ಲಿರೋ ಹೆಣ್ಮಕ್ಳು, ವೃದ್ಧರು, ತಂದೆ ತಾಯಿಗಳು ಎಲ್ಲರನ್ನೂ ಭಯ ಬಿದ್ದಿದ್ದಾರೆ. ಏನು ಮಾಡಿದ್ರು ನನ್ನ ಮಕ್ಕಳು ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಪೊಲೀಸ್ ನಮ್ಮ ಮನೆ ಹತ್ರ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಪೊಲೀಸರು ಹೋಗ್ತಿದ್ದಾರೆ ರಾತ್ರಿ ಹೊತ್ತು, ಎಂಥ ಟೈಮ್ ಅಂತೇನಿಲ್ಲ. ಅವ್ರ ಮನೆಗಳಿಗೆ ಹೋಗಿ ಕೆಲಸ ಕೇಳ್ತಿದ್ದಾರೆ, ಎಲ್ಲೋದ ಅಂತ ಕೇಳ್ತಿದ್ದಾರೆ, ಅವ್ನಿಗೆ ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಏನಂತ ಕ್ರಿಮಿನಲ್ ಕೆಲಸ ಮಾಡಿದ್ದಾರೆ ಅವರು? ಇದೆಲ್ಲದಕ್ಕೂ ಕಾರಣ ಯಾರು? ಇಲ್ಲಿ ಪ್ರೊವೋಕ್ ಮಾಡಿದ್ದು ಯಾರು? ಇದನ್ನು ಚಪ್ಪಲಿ ಬೀಸೋವರೆಗೂ ತಗೊಂಬಂದಿದ್ದು ವ್ಯಕ್ತಿ ಯಾರು? ಒಬ್ಬ ಇಡೀ ಚಿಕ್ಕಬಳ್ಳಾಪುರದ ಒಬ್ಬ ನಾಯಕನಾಗಿ ನಿಂತ್ಕೊಂಡು ಎಲ್ಲರನ್ನೂ ಸಮಾಧಾನ ಮಾಡಿ ಕರ್ಕೊಂಡೋಗಿ, ಅಥವಾ ಯಾರೋ ಒಬ್ಬರು 10 ಜನ ತಪ್ಪು ಮಾಡಿದಾರೆ, ಒಂದು 4-5 ಜನ ನಿನ್ನೆವರೆಗೂ ನಾವು ಸುಮ್ಮನೆ ಇದ್ವಿ. ಒಂದು 4 ಜನ ಮಾತ್ರ ಆಯಿತು ಕರ್ಕೊಂಡೋಗಿದ್ದಾರೆ, 2-3 ದಿವಸದಲ್ಲಿ ಬೇಲ್ ಆಗುತ್ತೆ, ಹೊರಗಡೆ ಬರ್ತಾರೆ. ನಮ್ಮ ಹುಡುಗರು ಏನೋ ಸ್ವಲ್ಪ ಕೋಪದಲ್ಲಿ ಏನೋ ಮಾತಾಡಿದ್ದು ಆಯಿತು, ಅಂಥ ವೇದಿಕೆಯಲ್ಲಿ ಮಾತಾಡಬಾರ್ದಾಗಿತ್ತು ಅಂತ ನಮ್ಮ ಇಡೀ ಎಲ್ಲರೂ ಹೇಳಿದ್ದಾರೆ. ನಮ್ಮ ಸಮುದಾಯದವ್ರು ಮಾತ್ರ ಅಲ್ಲ, ದೊಡ್ಡವರು ಹೇಳಿದ್ದಾರೆ, ಎಲ್ಲ ಕಮ್ಯುನಿಟಿಯವರು ಹೇಳಿದ್ದಾರೆ. ಅದಾದಮೇಲೆ ಪ್ರದೀಪ್ ಈಶ್ವರ್ ಅವ್ರು ನಡ್ಕೊಂಡಿದ್ದು ರೀತಿ ಹೆಂಗೆ? ಹೊರಗಡೆ ಬಂದು ತೋಳು ತಟ್ಟೋದು, ಕೂದಲು ಕಿತ್ತು ಬಿಸಾಕೋದು, ಮೀಸೆ ತಿರುವುದು ಮಾಡಿದ್ರೆ ದೊಂಬಿ ಎದ್ದೇಳಲ್ವ ಜನ? ತುಂಬ ಜನ ಇದ್ದಾಗ ಮಾಬ್ನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಆ ಮಾಬ್ನ ಕಂಟ್ರೋಲ್ ಮಾಡೋಕ್ಕೆ ಆಗದಿರೋ ಕೆಲಸ ಮಾಡಿದ್ದೆ ನೀವು. ಒಬ್ಬ ಶಾಸಕರಾಗಿ ಎಲ್ಲರನ್ನೂ ಇದು ತಗೊಬೇಕು, ತಾಳ್ಮೆಯಿಂದ ಇರಬೇಕು ತಾವು. ನೀವು ಈಗೋಯಿಸ್ಟಿಕ್ಕಾಗಿ ನಡ್ಕೊಂಡು ಎಲ್ಲರಿಗೂ ಈ ರೀತಿ ಮಾಡಿ ಇಡೀ ಚಿಕ್ಕಬಳ್ಳಾಪುರಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಏನಿದೆ ಇವತ್ತು, ಇದು ನಿಮ್ಮ ಪ್ಲ್ಯಾನ್ ಏನಿದೆ, ಇದು ಸಕ್ಸಸ್ ಆಗಲ್ಲ. ಚಿಕ್ಕಬಳ್ಳಾಪುರ ಎಲ್ಲ ಒಂದಾಗುತ್ತೆ, ನೀವು ಒಬ್ಬರೇ ಕಾರ್ನರ್ ಆಗ್ತೀರಾ. ಈಗ ಸ್ಟೇಷನ್ಗೆ ಬಂದಿರುವಂಥ ಮೂಲ ಉದ್ದೇಶ ಏನು ಸರ್? ಸ್ಟೇಷನ್ಗೆ ಬಂದಿರೋ ಮೂಲ ಉದ್ದೇಶ, ನಾವು ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ವಿ. ಏನಂತಂದರೆ ಇಡೀ ಇಷ್ಟೊಂದು ಇದಾಗೋದಕ್ಕೆ, ವಿಕೋಪಕ್ಕೆ ಹೋಗೋದಕ್ಕೆ ಈ ಸನ್ನಿವೇಶ ಮೂಲ ಕಾರಣ ಯಾರು ಅಂತಂದರೆ ಪ್ರದೀಪ್ ಈಶ್ವರ್ ಅವ್ರು ನಡ್ಕೊಂಡಿದ್ದ ರೀತಿ, ಜನಗಳ ಮೇಲೆ ಅವ್ರನ್ನ ತೋರಿಸೋಂಥ ಹಾವಭಾವದಿಂದ ಜನ ದೊಂಬಿ ಎದ್ರು. ಅವರಿಂದನೇ ಇದೆಲ್ಲ ಆಗಿದೆ. ಚಿಕ್ಕಬಳ್ಳಾಪುರದ ಶಾಂತಿ ಕದಡಿದೆ. ಆ ಮನುಷ್ಯನನ್ನು ಇಮಿಡಿಯೇಟ್ FIR ಮಾಡಿ ಇಮಿಡಿಯೇಟ್ ಕರ್ಕೊಂಬಂದು ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮ ಇದು. ಯಾಕಂತಂದರೆ ಬೇರೆಯವ್ರನ್ನೆಲ್ಲ ಯಾವ ರೀತಿ ಅರೆಸ್ಟ್ ಮಾಡ್ತಿದ್ದಾರೋ ಅವ್ರನ್ನೂ ಅರೆಸ್ಟ್ ಮಾಡಲಿ ಅಂತಂದರೆ, ಈಗ ತಗೊಂಡ್ರು ಕಂಪ್ಲೇಂಟ್ ಮಾತ್ರ ತೊಗೊತಾರಂತೆ. ಅವ್ರು ತನಿಖೆ ಮಾಡೋಕ್ಕೆ 14 ದಿವಸ ಟೈಮ್ ಇದೆಯಂತೆ. ನಮ್ಮ ಹುಡುಗರು ಯಾರೋ ರೈತರ ಮಕ್ಕಳು, ಕೂಲಿ ಮಾಡೋವಂಥವ್ರು, ಅಲ್ಲಿ ಬಂದಿದ್ದಂಥವ್ರು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಎಲ್ಲರಿಗೂ 14 ದಿವಸ ಟೈಮ್ ಏನಿಲ್ಲ. ಇಮಿಡಿಯೇಟ್ ಅವ್ರ ಮೇಲೆ FIR ಆಗ್ತದೆ. ಯಾರು ಸಿಕ್ಕಿದ್ರೆ ಅವ್ರನ್ನೆಲ್ಲ ರಾತ್ರಿ ಆಗಲು ನೋಡಿದ್ರೆ ಕರ್ಕೊಂಬಂದು ಇಲ್ಲಿ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೊಂದು ನ್ಯಾಯ, ನಮ್ಮ ಮಕ್ಕಳಿಗೊಂದು ನ್ಯಾಯನ, ನಮ್ಮ ಯುವಕರಿಗೆ ಇವ್ರಿಗೊಂದು ನ್ಯಾಯನ? ಇದು ತಪ್ಪಿದು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ, ನ್ಯಾಯ ಕೇಳ್ತಿದ್ದೀವಿ. ಎಲ್ಲಿವರೆಗೂ FIR ಆಗೋದಿಲ್ವೋ ಇಲ್ಲೇ ಕೂರ್ತೀವಿ. ಸರ್, ಈವರೆಗೂ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಅಂತ? ನನ್ನ ಪ್ರಕಾರ 4 ಜನನ ನಿನ್ನೆವರೆಗೂ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ನಿನ್ನೆ ರಾತ್ರಿನೂ ಅರೆಸ್ಟ್ ಮಾಡಿದ್ದಾರೆ 5 ಜನ ಅಂತ ಹೇಳ್ತಾರೆ. ಒಟ್ಟು 9 ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ 16 ಅಂತ. ಏನು ಗೊತ್ತಾ, ಇದೇನಾಗ್ತಿದೆ, ಒಂದು ಕಾಡ್ಗಿಚ್ಚಿನಂತೆ ಆಗ್ತಿದೆ, ಗೊಂದಲಮಯ ಆಗ್ತಿದೆ ಚಿಕ್ಕಬಳ್ಳಾಪುರ. ಇದು ನಿಲ್ಲಬೇಕಿದು. ಏನು ಅಂಥದ್ದು ಅರ್ಜೆಂಟ್ ಏನಿದೆ? ಈ ಥರದ್ದು ಗೊಂದಲಗಳು ಎಷ್ಟು ಸಲ ಆಗಿಲ್ಲ. ಆ ಮನುಷ್ಯ ಪರ್ಸನಲ್ ಆಗಿ ತಗೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡಕ್ಕೆ ಕೊಟ್ಟಿದ್ದಾನೆ. ಈ ಮನುಷ್ಯ ಏನು ಚಿಕ್ಕ ಹುಡುಗನ ಥರ ಆಡಕ್ಕೆ ಕೊಟ್ಟಿದ್ದಾನೆ. ನೀನು ರಾಜೀನಾಮೆ ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ. ಏನಿದೆಲ್ಲ ನಿಮ್ಮ ದಾಟ? ಏನು ನಿನಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು 100-150 ಜನ ಹೆಸರೇ ಗೊತ್ತಿಲ್ಲ ನಿನಗೆ, ಊರ ಹೆಸರು ಗೊತ್ತಿಲ್ಲ ನಿನಗೆ, ಅಂಥವ್ರು 100-150 ಜನ. ಅದೇನಾಗಿದೆ, ಬೇರೆ ಅವ್ರವ್ರ ಊರಲ್ಲಿ ಯಾರ್ಯಾರ ಮೇಲೆ ದ್ವೇಷ ಇದೆಯೋ, ಯಾರು ನಮ್ಮ ಪ್ರದೀಪ್ ಈಶ್ವರ್ ಫಾಲೋವರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಬೇಕಾದವ್ರನ್ನೆಲ್ಲ ಅವ್ರನ್ನ ಸೇರಿಸ್ತಾ ಇದ್ದಾರೆ ಹೆಸರು. ಯಾರೋ ಹುಡುಗ, ದನ ಮೇಯಿಸೋ ಹುಡುಗ, ಒಂದು ಮಾಮೂಲಿ ಹಸುಗಳಿಟ್ಕೊಂಡು ಹೈನುಗಾರಿಕೆ ಮಾಡೋ ಹುಡುಗ ಫಂಕ್ಷನ್ಗೆ ಬಂದಿಲ್ಲ, ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಏನಿದೆಲ್ಲ ಅನ್ಯಾಯ? ವಿಡಿಯೋದಲ್ಲಿ ಇದ್ದರೆ ಬಿಡ್ತಾರಂತೆ, ವಿಡಿಯೋದಲ್ಲಿದ್ದರೆ ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ, ವಿಡಿಯೋದಲ್ಲಿ ಇಲ್ಲ ಅಂದರೆ ಬಿಟ್ಬಿಡ್ತಾರಂತೆ. ವಿಡಿಯೋ ಇದೆಯಲ್ಲಪ್ಪ, ಇಡೀ ಕರ್ನಾಟಕ ಓಡ್ತಾ ಇದೆ, ಇಡೀ ಇಂಡಿಯಾ ಓಡ್ತಾ ಇದೆ ಪ್ರದೀಪ್ ಈಶ್ವರ್ದು. ಕರ್ಕೊಂಬಂದು ಕೂಡಿಸಿ ಅವ್ರನ್ನ.
ಅವ್ರಿಗೂ ಒಂದೇ ನ್ಯಾಯ, ಜನಗಳಿಗೂ ಒಂದೇ ನ್ಯಾಯ ಅಂತ ಮಾಡ್ಬೇಕು ನೀವು ಇವಾಗ. ಇಲ್ಲಾಂದರೆ ಯಾವಾಗ ಇದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯ ಇದೆ ಅಂತ ಯಾರು ಗೊತ್ತಾಗುತ್ತೆ? ನೋಡಿ, ನಮಗೆ ಪೊಲೀಸರ ಮೇಲೆ ಯಾವುದೇ ಕಾರಣಕ್ಕೂ ನಮಗೆ ಬೇಜಾರಿಲ್ಲ, ಆದರೆ ಅವರ ಅಸಹಾಯಕತೆ ಬಗ್ಗೆ ನಮಗೆ ಬೇಜಾರಿದೆ, ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಬೇಜಾರಿದೆ. ಏನು ಇವತ್ತು ಪ್ರೆಷರ್ ಆಗ್ತಾ ಇದ್ದಾರೆ ಅವ್ರ ಮೇಲೆ, ಇದೇ ಥರ ಮಾಡ್ಬೇಕು, ಇದೇ ಥರ ಮಾಡ್ಬೇಕು. ಏನು ದೊಡ್ಡ ಇವರು ಪ್ರದೀಪ್ ಈಶ್ವರ್ ಅವರು ಶಾಸಕರು ಅಷ್ಟೇ ತಾನೇ? ಎಷ್ಟು ಜನ ಶಾಸಕರು ನೋಡಿಲ್ಲ ನಮ್ಮ ಚಿಕ್ಕಬಳ್ಳಾಪುರ? ಎಷ್ಟು ಮಂತ್ರಿಗಳು ನೋಡಿಲ್ವಾ? ಎಂತೆಂಥ ಕೆಲಸ ಮಾಡಿಲ್ವಾ? ಏನಿದು ಒಬ್ಬ ಶಾಸಕನ ಒಪ್ಸೋದಕ್ಕೋಸ್ಕರ ಈ ರೀತಿ ಕೆಲಸ ಮಾಡೋದು? ಅರೆಸ್ಟ್ ಮಾಡ್ರಿ ಅವ್ರನ್ನ. ಈಗ ನಿಮ್ಮ ಮುಂದಿನ ನಡೆ ಸರ್? ನಮ್ಮ ಮುಂದಿನ ನಡೆ ಏನಿಲ್ಲ ಸರ್, ಕೂತ್ಕೊಳೋದು. ಒಂದು ಹೆಜ್ಜೆನೂ ಮುಂದೆ ಇಲ್ಲ, ನಡೆನೇ ಇಲ್ಲ, ಇಲ್ಲೇ ಕೂತ್ಕೊಳೋದು. ಎಲ್ಲಿವರೆಗೂ ಸರ್? ಎಲ್ಲಿವರೆಗೂ FIR ಆಗೋದಿಲ್ಲ, ಎಲ್ಲಿವರೆಗೂ ಅರೆಸ್ಟ್ ಮಾಡೋದಿಲ್ಲ, ಅಥವಾ ಏನಿವತ್ತು FIR ಆಗಿದೆ ಇಲ್ಲಿಗೆ ನಿಲ್ಲಿಸಿ ಬೇರೆ ಹುಡುಗರನ್ನೆಲ್ಲ ಇನ್ನೊಂದು ಈ ಶಾಂತಿಯಾಗಿರುವಂತಹ ಒಂದು ವಾತಾವರಣ ಕಲ್ಪನೆ ಮಾಡೋದಕ್ಕೆ ಇಡೀ ಜಿಲ್ಲಾಡಳಿತ ಕೆಲಸ ಮಾಡಬೇಕು. ಯಾರನ್ನೂ ನಾವು ಪ್ರದೀಪ್ ಈಶ್ವರ್ ಅವ್ರನ್ನ ಅರೆಸ್ಟ್ ಮಾಡಿಸಿ ನಾವು ತಗೊಂಡೋಗೋಂಥದ್ದು ಏನಿಲ್ಲ. ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆನೂ ಯೋಚನೆ ಮಾಡೋವಂಥ ಒಳ್ಳೆ ಹೃದಯ ನಮಗಿದೆ. ಅವ್ರಿಗೂ ಹೆಂಡತಿ ಇದ್ದಾರೆ, ಅವ್ರಿಗೊಂದು ಕುಟುಂಬ ಇದೆ, ಅವ್ರಿಗೂ ಮಕ್ಕಳಿದ್ದಾರೆ, ಅವ್ರಿಗೆ ನಾವು ಬೆಲೆ ಕೊಡ್ತೀವಿ. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಬೇರೆ ಕುಟುಂಬಗಳ ಬಗ್ಗೆ ಯೋಚನೆ ಮಾಡ್ಬೇಕ್ರಿ. ಬೇರೆ ಕುಟುಂಬಗಳ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರನೇ ಅದಕ್ಕೊಂದು ಅರ್ಥ. ಈ ಇಡೀ ಕ್ಷೇತ್ರಕ್ಕೆ ನೀನು ನಾಯಕ, ದೊಡ್ಡಣ್ಣ ನೀನು, ಎಲ್ಲಾರನ್ನೂ ಸಾಕಿ ಸಲಿಗೆ ಕರ್ಕೊಂಡು ಹೋಗ್ಬೇಕು. ನೀನು ಇಷ್ಟ ಬಂದಂಗೆಲ್ಲ ಮಾಡಿದ್ರೆ ಆಗೋದಿಲ್ಲ. ಶಾಸಕರ ಮೇಲೆ FIR ಆಗೋವರೆಗೂ ಇಲ್ಲಿಂದ FIR ಆಗಬೇಕು, ಅರೆಸ್ಟ್ ಆಗಬೇಕು. ಎಲ್ಲಿ ಕೂತ್ಕೊಳ್ತೀವಿ? ಇಲ್ಲೇ ಕೂತ್ಕೊಂತೀವಿ ಸರ್, ಇಲ್ಲೇ ಕೂತ್ಕೊಂತೀವಿ ನಾವು. ಕೂತ್ಕೊಳ್ಳಿ. ಇತ್ತೀಚಿನ ಪ್ರಕರಣದಲ್ಲಿ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಏಕಪಕ್ಷೀಯವಾಗಿ ಬಂಧನಗಳು ನಡೀತಿವೆ ಅಂತ ಆರೋಪಿಸಿರುವ ಅವರು ಈಗಾಗಲೇ 16 ಮಂದಿಯನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಉಳಿದವರನ್ನು ಬಂಧಿಸೋದಾದ್ರೆ ಮೊದಲು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ FIR ದಾಖಲಿಸಿ ಅವರನ್ನ ಬಂಧಿಸಬೇಕು, ಇಲ್ಲವಾದರೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪಕ್ಷಾತೀತವಾಗಿ 100 ಮಂದಿ ನಗರ ಠಾಣೆ ಮುಂಭಾಗ ಸೇರಿ ಮೌನ ಪ್ರತಿಭಟನೆ ನಡೆಸಿದ್ದು, ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಅಥವಾ ಶಾಸಕ ಪ್ರದೀಪ್ ಈಶ್ವರ್ ಅವರ ಪ್ರತಿಕ್ರಿಯೆ ಇನ್ನಷ್ಟೇ ಹೊರಬರಬೇಕಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.